ಬಂದಿರುವಂತದ್ದು ವೀಣಾ. ಎಸ್ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ಬಂದಿದೆ ಭರತ್. ಆದ್ರೆ ಸೆಕ್ಷನ್ಗಳನ್ನ ಹಾಕುವಂತಹ ಸಾಧ್ಯತೆಗಳಲ್ಲಿ ಕಂಡು ಬರ್ತಾ ಇದೆಯಾ ಒಂದು. ಜೊತೆಗೆ ಪೊಲೀಸರು ಏನಾದರೂ ಸೂಚನೆಗಳನ್ನ ಕೊಡ್ತಾ ಇದ್ದಾರಾ? ಯಾಕಂತಂದ್ರೆ ವೆಹಿಕಲ್ ಮೂವ್ ಆಗಿದ್ದನ್ನ ನಾವು ಗಮನಿಸಿದ್ವಿ. ಸೊ ಏನಾದರೂ ಮೈಕಲ್ಲಿ ಹೇಳುವಂತಹ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆಯಾ, ಹೇಗೆ? ಖಂಡಿತ ವೀಣಾ, ಯಾಕಂದ್ರೆ ಇಲ್ಲಿ ಈಗ ಪೊಲೀಸರು ಆ ಒಂದು ಘಟನೆಗಳನ್ನ ನಿಯಂತ್ರಣಕ್ಕೆ ತರುವಂತದ್ದು ಮತ್ತು ಇನ್ನು ಮುಂದೆ ಯಾವುದೇ ರೀತಿ, ಯಾಕಂದ್ರೆ ಈಗಾಗಲೇ ಇಲ್ಲಿ ಉತ್ಖನನ ಪ್ರಕ್ರಿಯೆಗಳು ನಡೀತಾ ಇದೆ. ಆ ಉತ್ಖನನ ಪ್ರಕ್ರಿಯೆಗಳ ಜೊತೆಗೆ ಈ ಒಂದು ಘಟನೆ ಈಗ ನಡೆದಿರುವಂತದ್ದು, ಅವುಗಳನ್ನ ನಿಯಂತ್ರಣಕ್ಕೆ ತರುವಂತದ್ದು ಕೂಡ ಪೊಲೀಸರಿಗೆ ಒಂದು ದೊಡ್ಡ ಮಟ್ಟದ ಸವಾಲಾಗಿ ಎದುರಾಗಿರುವಂತದ್ದು. ಇವತ್ತು ಒಂದಷ್ಟು ಜಾಗಗಳಲ್ಲಿ ಉತ್ಖನನ ಪ್ರಕ್ರಿಯೆಗಳು ನಡೀತು. ಈಗ ಆರೋಪಗಳು ಪ್ರತ್ಯಾರೋಪಗಳ ಕಾರಣಕ್ಕಾಗಿ ಇಲ್ಲಿ ಸಂಘರ್ಷಗಳಾಗ್ತಾ ಇದೆ. ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಧರ್ಮಸ್ಥಳಕ್ಕೆ ಸೇರಿದಂತಹ ಭಕ್ತರೇನಿದ್ದಾರೆ ಅವರ ಆಕ್ರೋಶಗಳಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ಮಾಡುವ ಮೂಲಕ ಧರ್ಮಸ್ಥಳದ ಅಸ್ಮಿತೆಗೆ ಧಕ್ಕೆ ಆಗ್ತಾ ಇದೆ ಮತ್ತು ದೇವಸ್ಥಾನದ ನಂಬಿಕೆಗಳಿಗೆ ಧಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ವರ್ಗದ ಮಾತಾದ್ರೆ, ಆ ಭಾಗದಿಂದ ಈ ರೀತಿಯಾದಂತಹ ಘಟನೆಗಳಾದಾಗ ಬೇರೆಯದೇ ರೀತಿಯಾದಂತಹ ಚರ್ಚೆ ಮತ್ತೊಂದು ಭಾಗದಲ್ಲಿ ನಡೆಯುವಂಥದ್ದು. ಇದೆರಡು ಈ ರೀತಿಯ ಚರ್ಚೆಗಳಾದಾಗ ಸಹಜವಾಗಿ ಈ ಘಟನೆಗಳ ಕಾರಣಕ್ಕಾಗಿ ಈ ರೀತಿಯ ಗಲಾಟೆಗಳಾಗ್ತಾ ಇರುವಂಥದ್ದು. ಹಾಗಾಗಿ ಇಷ್ಟರವರೆಗೆ ಧರ್ಮಸ್ಥಳದ ಇತಿಹಾಸದಲ್ಲಿ ಇಂಥದ್ದೊಂದು ಘಟನೆಗಳಾದಂತಹ ಬಗ್ಗೆ ವರದಿಗಳಿಲ್ಲ. ಆದರೆ ಈ ಬಾರಿ ಈ ಜಾಗದಲ್ಲಿ ಒಂದು ಲಾಠಿ ಚಾರ್ಜಿನ ಹಂತಕ್ಕೆ ಘಟನೆ ಮುಟ್ಟಿದೆ. ಬಹುತೇಕ ಎಲ್ಲರಿಗೂ ಕೂಡ ಇದೇ ಆತಂಕ ಇರುವಂತದ್ದು. ಅಂದ್ರೆ ಯಾಕೆ ಈ ಧರ್ಮಸ್ಥಳದಂತಹ ಜಾಗದಲ್ಲಿ ಪುಣ್ಯದ ಮಣ್ಣಿನಲ್ಲಿ ಈ ರೀತಿಯ ಘಟನೆಗಳಾಗ್ತಾ ಇದೆ ಮತ್ತು ಪೊಲೀಸ್ ಇಲಾಖೆ ಕೂಡ ಗಮನ ಹರಿಸಬೇಕಾಗಿತ್ತು. ಮೊನ್ನೆಯಿಂದ ಈ ಒಂದು ಜಾಗ ಬಹಳ ಪ್ರಕ್ಷುಬ್ಧಗೊಂಡ ರೀತಿಯಲ್ಲಿರುವಂತದ್ದು. ಯಾಕಂದ್ರೆ ಒಬ್ಬ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಬಂದು ಈ ಜಾಗದ ಬಗ್ಗೆ ಮತ್ತು ಇಲ್ಲಿ ಆಗಿರುವಂತಹ ಘಟನೆಗಳ ಬಗ್ಗೆ ಹೇಳ್ತಾ ಇರುವಂತಾಗ ಸ್ಥಳೀಯವಾಗಿ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತಹ ಸ್ಥಳೀಯ ಧರ್ಮಸ್ಥಳ ಠಾಣೆಯ ಪೊಲೀಸರು ಕೂಡ ಅದರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಇಲ್ಲಿ ಪೊಲೀಸರು ಭದ್ರತೆಗಾಗಿ ನಿಯೋಜನೆ ಮಾಡಿದ್ರು ಕೂಡ ಹೆಚ್ಚುವರಿಯಾಗಿ ಒಂದಷ್ಟು ಭದ್ರತೆಗಳನ್ನ ಹಾಕಬೇಕು ಅನ್ನುವಂತಹ ಒಂದು ವಿಚಾರಗಳು ಕೂಡ ಚರ್ಚೆಗಳಲ್ಲಿತ್ತು. ಆದರೆ ಈ ನಿಟ್ಟಿನಲ್ಲಿ ಒಂದಷ್ಟು ಪೊಲೀಸರು ಕೂಡ ಎಡವಿಟ್ಟು ಮಾಡ್ಕೊಂಡ್ರ ಎಡವಿದ್ರ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ. ಆದರೆ ಈಗ ಸದ್ಯಕ್ಕೆ ದೂರು ದಾಖಲಾಗ್ತಾ ಇದೆ. ಅಂದ್ರೆ ಅವರು ಕೊಡುವಂತ ದೂರಿನ ಮೇಲೆ ಯೂಟ್ಯೂಬರ್ಸ್ಗಳು ಏನು ದೂರನ್ನ ಕೊಡ್ತಾರೆ, ಯೂಟ್ಯೂಬರ್ಸ್ಗಳು ಕೊಡುವ ದೂರಿನ ಮೇಲೆ ಒಂದು ದೂರು ದಾಖಲಾಗಬಹುದು. ಆ ದೂರಿನ ನಂತರ ಆ ದೂರಿನಲ್ಲಿ ಅವ್ರು ಏನು ಉಲ್ಲೇಖ ಮಾಡ್ತಾರೋ ಆ ದೂರಿನ ನಂತರ, ಉಲ್ಲೇಖಗಳ ನಂತರ ಮುಂದಿನ ಕ್ರಮಗಳಾಗಬಹುದು ಅನ್ನುವಂಥದ್ದು. ಹಾಗಾಗಿ ಈಗ ಎಲ್ಲರನ್ನ ಚದುರಿಸಿದ್ದಾರೆ. ಒಂದು ಗ್ರೂಪ್ ಧರ್ಮಸ್ಥಳದ ಕಡೆಗೆ ಹೋಗಿದೆ, ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂಭಾಗ ಅವರು ಸೇರುವಂತ ಸಾಧ್ಯತೆಗಳಿವೆ. ಇನ್ನೊಂದು ಗ್ರೂಪ್ ಆ ಕಡೆಗೆ ಅವರನ್ನ ಚದುರಿಸುವಂತ ಪ್ರಯತ್ನಗಳಾಗಿರುವಂತದ್ದು. ಹಾಗಾಗಿ ಯಾರು ಯಾವ ಜಾಗಕ್ಕೆ ಹೋಗಿದ್ದಾರೆ, ಏನಾಗಬಹುದು ಮುಂದೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಒಟ್ಟಾರೆಯಾಗಿ ಸದ್ಯಕ್ಕೆ ನಿಯಂತ್ರಣಕ್ಕೆ ಬಂದಿದೆ. ಹಾಗಾಗಿ ನಿಯಂತ್ರಣಕ್ಕೆ ಬಂದ ಕಾರಣದಿಂದಾಗಿ ಮುಂದಿನ ಕ್ಷಣಗಳಲ್ಲಿ ಇಲ್ಲಿ 144 ಸೆಕ್ಷನ್ ಅನ್ನ ಜಾರಿಗೊಳಿಸುವ ಸಾಧ್ಯತೆಗಳು ಕೂಡ ಇರುವಂತದ್ದು ವೀಣಾ. ಎಸ್, ಇದ್ರ ಜೊತೆಗೆ 3 ಯೂಟ್ಯೂಬರ್ಗಳ ಮೇಲೆ ಏನು ಹಲ್ಲೆ ಆಗಿದೆಯೋ, ಸೊ ಅವರ ಕಂಡೀಷನ್ ಹೇಗಿದೆ ಅಂತೆ ಭರತ್? ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಅವ್ರು ಯಾರು, ಅವ್ರ ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ವೀಣಾ, ಹೌದು, 3 ಯೂಟ್ಯೂಬರ್ಸ್ಗಳ ಮೇಲೆ ನಡೆದಂತಹ ದಾಳಿ. ಆ ದಾಳಿ ಆದಂಥವ್ರು ಒಂದು ಕುಡ್ಲಾ ರ್ಯಾಂಪೇಜ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ ಇದೆ. ಬಹಳ ಜನರಿಗೆ ಗೊತ್ತಿರಬಹುದು. ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದಂತಹ ಒಂದು ಯೂಟ್ಯೂಬ್ ಚಾನೆಲ್ ಕುಡ್ಲಾ ರ್ಯಾಂಪೇಜ್. ಹಾಗಾಗಿ ಕುಡ್ಲಾ ರ್ಯಾಂಪೇಜ್ಗೆ ಸೇರಿದ ಅಜಯ್ ಅಂಚನ್ ಅನ್ನುವಂಥವರ ಮೇಲೆ ಈ ಒಂದು ಹಲ್ಲೆ ನಡೆದಿರುವಂತದ್ದು. ಅದರ ಜೊತೆಗೆ ಸೌಜನ್ಯ ಹೋರಾಟದಲ್ಲೇ ಮತ್ತೊಂದು ಯೂಟ್ಯೂಬ್ ಚಾನೆಲ್ ಇತ್ತು, ಯುನೈಟೆಡ್ ಮೀಡಿಯಾ ಅನ್ನುವಂಥ ಯೂಟ್ಯೂಬ್ ಚಾನೆಲ್. ಆ ಯೂಟ್ಯೂಬ್ ಚಾನೆಲ್ಗೆ ಸೇರಿದಂತಹ ಅಭಿಷೇಕ್ ಅನ್ನುವಂಥ ವ್ಯಕ್ತಿಯ ಮೇಲೆ ಕೂಡ ಹಲ್ಲೆ ನಡೆದಿದೆ. ಅದರ ಜೊತೆಗೆ ಕುಡ್ಲಾ ರಾಂಪೇಜ್ ನ ಕ್ಯಾಮರಾಮನ್ ನ ಮೇಲೂ ಕೂಡ ಹಲ್ಲೆ ನಡೆದಿದೆ. ಒಟ್ಟು ಹಲ್ಲೆಗಳು ಅವರ ಮೇಲೆ ಬಹಳ ಮಾರಣಾಂತಿಕ. ಅದರಲ್ಲಿ ಅಭಿಷೇಕ್ ಮೇಲೆ ನಡೆದಂತಹ ದಾಳಿಯಲ್ಲಿ ಅವರಿಗೆ ಬಹಳ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿಗಳು ಇರುವಂತದ್ದು. ಹಾಗಾಗಿ ಅವರನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಈಗ ಮೇಲ್ನೋಟಕ್ಕೆ ಸಿಗ್ತಾ ಇರುವಂತದ್ದು. ಅಂದ್ರೆ ಇವರ ಚರ್ಚೆಗಳು, ಇವರ ವಾದಗಳು ಇರುವಂತದ್ದು ಅಂದ್ರೆ ಯೂಟ್ಯೂಬ್ಗಳಲ್ಲಿ ಸೌಜನ್ಯ ಹೋರಾಟದ ವಿಚಾರಗಳಲ್ಲಿ ಆಗಿರಬಹುದು ಅಥವಾ ಬೇರೆ ಬೇರೆ ವಿಚಾರಗಳ ಸಂದರ್ಭಗಳಲ್ಲಿ ಇಲ್ಲಿ ನಡೀತಾ ಇರುವಂತಹ ಪ್ರತಿರೋಧದ ಸಂಘರ್ಷಗಳು ಬೇರೆಯದೇ ರೀತಿಯ ಹಾದಿಯನ್ನು ತಲುಪ್ತಾ ಇದೆ. ಕೆಲವೊಮ್ಮೆ ಅದು ತೀರಾ ಉದ್ವೇಗಕ್ಕೆ ಹೋದಂತ ಸಂದರ್ಭಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಅವರ ವಿರುದ್ಧ ಬೈಯುವಂಥದ್ದು ಅಥವಾ ಇವರು ಅವರ ವಿರುದ್ಧ ಈ ರೀತಿಯಾಗಿ ಪ್ರತಿದಾಳಿಗಳನ್ನು ನಡೆಸ್ತಾ ಇರುವಂಥದ್ದು ಸುಮಾರು ವರ್ಷಗಳಿಂದ. ನಾವು 2013ರಿಂದ ಈ ಒಂದು ಘಟನೆಯ ಬಗ್ಗೆ ನಾವು ನೋಡ್ತಾ ಬಂದ್ರು ಕೂಡ 2013ರಿಂದ ಈ ಘಟನೆಯ ಬಗ್ಗೆ ಅನೇಕ ಕಡೆಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಸ್ವತಃ ಘಟನೆಗಳ CBI ಆಗಿರ್ಬೋದು, CID ಬೇರೆ ಬೇರೆ ಆಂಗಲ್ಗಳನ್ನು
ಪಡ್ಕೊಂಡಂತಹ ಒಂದು ಘಟನೆ ಅದು. ಆದರೆ ನಂತರದ ದಿನಗಳಲ್ಲಿ ಅದರ ಹೋರಾಟ ಮತ್ತೊಂದು ಮುನ್ನೆಲೆಗೆ ಬಂತು. ಮತ್ತೊಂದು ರೀತಿಯಲ್ಲಿ ಅದರ ಹೋರಾಟವನ್ನು ಅವರು ಮುಂದುವರಿಸಿಕೊಂಡು ಹೋದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಜನ ಅವರ ವಿರುದ್ಧವಾಗಿ ಅಂದ್ರೆ ಕೆಲವರು ಬೇರೆ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ನಡೆದಂತ ದಾಳಿ ಅನ್ನುವಂಥದ್ದು ರೀತಿಯಲ್ಲಿ ಅದು ಬೇರೆ ರೀತಿಯಾದ ಚರ್ಚೆಗಳಿಗೆ ಕಾರಣ ಆಯಿತು. ಅದರ ಜೊತೆಗೆ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂತಹ ವಾದಗಳು ಮತ್ತೊಂದು ಕಡೆಯಲ್ಲಿ ಚರ್ಚೆಗೆ ಬಂತು. ಈ ಎಲ್ಲದರ ಮಧ್ಯೆ ಈ ಒಂದು ಸಂಘರ್ಷದ ಕಾರಣಕ್ಕಾಗಿ ಈ ಒಂದು ಸಂಘರ್ಷದ ಅದು ಮತ್ತಷ್ಟು ಮುನ್ನೆಲೆಗೆ ಬಂದಂತ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಈಗ ಅದು ದಾಳಿ ನಡೆಸುವ ಹಂತಕ್ಕೆ ಮತ್ತು ಎರಡೂ ಕಡೆಯವರು ಒಂದು ಪವಿತ್ರ ಜಾಗದಲ್ಲಿ ಸೇರ್ಕೊಂಡು ಗಲಾಟೆ ಮಾಡುವ ಹಂತಕ್ಕೆ ಬಂದಿದೆ ಅನ್ನುವಂಥದ್ದು ಬಹಳ ಬೇಜಾರಿನ ಸಂಗತಿ. ಇವತ್ತು ಧರ್ಮಸ್ಥಳ ಮತ್ತೆ ಸುದ್ದಿ ಆಗ್ತಾ ಇದೆ. ಅದು ಗಲಾಟೆಯ ಕಾರಣಕ್ಕಾಗಿ ನಾವು ಪ್ರತಿನಿತ್ಯ ಲಕ್ಷಾಂತರ ಜನ ಬಂದು ಹೋಗುವಂತ ಒಂದು ಜಾಗ. ಈ ಜಾಗದ ಬಗ್ಗೆ ಅನೇಕ ಚರ್ಚೆಗಳಿದೆ. ಮೊನ್ನೆ ಆ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಅನಾಮಿಕ ಕೊಟ್ಟ ದೂರು ಅನೇಕ ರೀತಿಯಲ್ಲಿ ಚರ್ಚೆಗೂ ಕೂಡ ಬಂತು. ಆದರೆ ಆ ಒಂದು ಚರ್ಚೆ ಅಲ್ಲಿ ನಡೆದಂತ ವಾದ ಪ್ರತಿವಾದಗಳೇನಿದೆ ಆ ಪ್ರತಿವಾದಗಳ ಆಚೆಗೂ ಕೂಡ ಇಲ್ಲಿ ಒಂದು SIT ತಂಡ ಬಹಳ ಕ್ಲಿಯರ್ ಆಗಿ ಒಂದು ಕೆಲಸವನ್ನ ಮಾಡ್ತಾ ಇದೆ. ಉತ್ಖನನದ ಪ್ರಕ್ರಿಯೆಗಳಾಗ್ತಾ ಇದೆ. ಸತ್ಯಾಸತ್ಯತೆಗಳನ್ನ ಒಂದು ತನಿಖಾ ತಂಡ ಹೇಗೆ ಅದನ್ನು ಹೊರಗಡೆ ಹಾಕುತ್ತೋ, ಆ ತನಿಖೆಯ ಮೂಲಕ ಯಾವ ಸತ್ಯ ಹೊರಗಡೆ ಬರುತ್ತೋ ಅನ್ನುವಂಥದ್ದು ಸದ್ಯಕ್ಕೆ ವಾಸ್ತವ. ಅದು ಮುಂದೆ ಬರಬಹುದು ಕೂಡ. ಅಂಥ ಸಂದರ್ಭಗಳಲ್ಲಿ ಈ ದಾಳಿಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಯಾಕಂದ್ರೆ ಇದು ಯಾವ ಕಾರಣಕ್ಕಾಗಿ ನಡೆದ ಹಲ್ಲೆ ಅಥವಾ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಅವರ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಒಂದು ವೇಳೆ ಇಂಥದ್ದೇ ಕಾರಣಕ್ಕಾಗಿ ದಾಳಿ ನಡೆದಿದೆ ಅಂದರೆ ಖಂಡಿತವಾಗ್ಲೂ ಕೂಡ ಅದು ಪ್ರಶ್ನಿಸುವಂಥದ್ದು. ಅದು ಮಾಧ್ಯಮಗಳೇ ಆಗಲಿ, ಯೂಟ್ಯೂಬರ್ಸ್ಗಳೇ ಆಗಿರಲಿ, ಆದರೆ ಈ ರೀತಿಯಾಗಿ ದಾಳಿಗಳಾದಾಗ ಅದರ ವಿರುದ್ಧವಾಗಿ ಮಾತನಾಡುವಂಥದ್ದು, ಅದರ ಪ್ರಶ್ನೆ ಮಾಡುವಂಥದ್ದು ನಡಿಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಸದ್ಯಕ್ಕೆ ಧರ್ಮಸ್ಥಳ ಠಾಣೆಯ ಮುಂಭಾಗ ಜನ ಸೇರಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ನಾವು ಆ ಒಂದು ಜಾಗಕ್ಕೆ ನೋಡಿ ಅಲ್ಲಿ ಏನು ಪರಿಸ್ಥಿತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ ವೀಣಾ. ಎಸ್ ಹಾಗೆ ಸಂಪರ್ಕದಲ್ಲಿರಿ ಭರತ್, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.